ಹಾಯ್ ಫ್ರೆಂಡ್ಸ್, ಊರಲ್ಲೇ ನಮ್ಮ ಗಿಡದಲ್ಲೇ ನಿಂಬೆ ಹಣ್ಣುಗಳು ಬಿಟ್ಟಿತ್ತು. ಸೊ ಮೊನ್ನೆ ಊರಿಂದ ಅಮ್ಮ ಬಂದಾಗ ತೊಗೊಂಡು ಬಂದು ಕೊಟ್ಟಿದ್ರು. ಸುಮಾರು ಒಂದು 7-8 ನಿಂಬೆ ಹಣ್ಣುಗಳಿತ್ತು. ಸೊ ಹಾಗಾಗಿ ಉಪ್ಪಿನಕಾಯಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ನಿಂಬೆ ಹಣ್ಣುಗಳನ್ನೆಲ್ಲನೂ ತೊಳ್ಕೊಂಡು ನೀರೆಲ್ಲ ಒರೆಸಿ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಕಟ್ ಮಾಡಿರೋ ನಿಂಬೆ ಹಣ್ಣನ್ನು ಒಂದು ಏರ್ ಟೈಟ್ ಜಾರ್ಗೆ, ಪ್ಲಾಸ್ಟಿಕ್ ಜಾರ್ಗೆ ಹಾಕಿ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನ ಜಾಸ್ತಿನೇ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಟೀಲ್ ಬಾಕ್ಸ್ಗಳಿಗೆ ಹಾಕಿಲ್ಲ. ಈ ಥರ ಗಾಜಿಂದು ಅಥವಾ ಈ ಥರ ಪ್ಲಾಸ್ಟಿಕ್ಗೆ ಉಪ್ಪಿನಕಾಯಿನ ನೆನಲಿಕ್ಕೆ ಇಟ್ಕೋಬೇಕು. ಇನ್ನು ಈ ಕೆಲಸ ಮುಗಿಸ್ಬಿಟ್ಟು ಮನೇಲಿ ಒಂದು ಟಿಫಾ ಇತ್ತು. ಅದು ಸ್ವಲ್ಪ ಎಲ್ಲ ಐಟಮ್ ಏನು ಇಲ್ಲದೇ ಬೋಳ್ ಥರ ಕಾಣಿಸ್ತಿತ್ತು. ಸೊ ಅದಕ್ಕೇನಾದರೂ ಮೇಕ್ ಓವರ್ ಮಾಡೋಣ ಅಂತ ಹೇಳ್ಬಿಟ್ಟು ಮೀಶೋಯಿಂದ 2 ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಾಫ್ಟ್ ಕ್ಲಾತನ್ನ ಹಾಕ್ತೆ. ಬಟ್ ನನ್ನ ಮಗ ಅದನ್ನು ಹಾಕ್ಲಿಕ್ಕೆ ಬಿಡಲಿಲ್ಲ. ಎಷ್ಟು ಟಾರ್ಚರ್ ಕೊಡ್ಬೋದೋ ಅಷ್ಟು ಟಾರ್ಚರ್ ಕೊಟ್ಟನ. ಇದನ್ನು ಮೇಕ್ ಓವರ್ ಮಾಡ್ಕೊಳ್ಳೋಕ್ಕೆ ಒಂದು 5 ನಿಮಿಷನೇ ಸಾಕು. ಬಟ್ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಫುಲ್ ಟಾರ್ಚರ್ ಕೊಟ್ಟಾಕ್ಬಿಟ್ನ. ನನಗನ್ನಿಸ್ತು ಇಲ್ಲಿ ಇಟ್ರಂತೂ ಒಂದು ದಿನವೂ ಕೂಡ ಇದನ್ನು ಇಟ್ಕೊಡಲ್ಲ, ಬೀಳಿಸಿ ಒಡೆದಾಕ್ಬಿಡ್ತಾನೆ ಅಂತ ಅನ್ನಿಸ್ತು. ಪ್ರಾಡಕ್ಟ್ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿಟ್ರಂತೂ ಒಡೆದಾಕ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಸೀದಾ ತೊಗೊಂಡೋಗಿ ಅದನ್ನು ನಾನು ಫ್ರಿಡ್ಜ್ ಮೇಲೆ ಇಟ್ಕೊಂಡೆ. ನೋಡೋಕ್ಕೂ ತುಂಬಾ ಚೆನ್ನಾಗಿತ್ತು. ಇದ್ರದ್ದು ಲಿಂಕು ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ತೊಗೋಬೋದು. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ಕಿದೆ. ಮತ್ತು ಇದೇ ಥರ ವೀಡಿಯೋಗಳಿಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.